ಕಾಂಗ್ರೆಸ್ ಕಾರ್ಯಕರ್ತರ ವಾಗ್ವಾದ ಆಗಿದೆ. ಸಚಿವ ಮಧು ಬಂಗಾರಪ್ಪ ಎದುರಲ್ಲೇ ತಾರಕಕ್ಕೇರಿದ ಗಲಾಟೆ ಕೈ ಮಿಲಾಯಿಸುವ ಹಂತವನ್ನ ತಲುಪಿದೆ. ಕಾರ್ಯಕರ್ತರ ವಾರ್. ನೆರಳಗಿಯ ಕಾರ್ಯಕರ್ತರ ಸಮಾವೇಶದಲ್ಲಿ ಈ ಘಟನೆ ಆಗಿರೋದು. ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದ ನೆರಳಗಿಯಲ್ಲಿ ನಾಗರಾಜಗೌಡ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆರ್ಎಸ್ಎಸ್ ನಾಗರಾಜಗೌಡ ಎಂದು ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ವಿಜಯೇಂದ್ರ ವಿರುದ್ಧ ಸ್ಪರ್ಧೆ ಮಾಡಿದ 70,000 ಮತಗಳನ್ನು ಪಡೆದಿದ್ದ ನಾಗರಾಜಗೌಡ ಚುನಾವಣೆಯ ನಂತರ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದ. ನೋಡಿ ಗಲಾಟೆ ಆಗಿರೋದು. ಆರ್ಎಸ್ಎಸ್ ಕಾರ್ಯಕರ್ತರನ್ನ ಸರ್ಕಾರದ ಕೆಲ ಸಮಿತಿಗೆ ನಾಮನಿರ್ದೇಶಕರನ್ನಾಗಿ ನಾಗರಾಜಗೌಡ ಮಾಡಿಸಿದ್ದಾನೆ ಅನ್ನುವ ಆರೋಪ ನಾಗರಾಜಗೌಡ ಮೇಲಿದೆ. ಕಾರ್ಯಕರ್ತರನ್ನ ಸಮಾಧಾನಗೊಳಿಸಿದ ಸಚಿವ ಮಧು ಬಂಗಾರಪ್ಪ. ಇಷ್ಟೆಲ್ಲ ಗಲಾಟೆ ಆಗಿದೆ. ಕಾಂಗ್ರೆಸ್ ಸಮಾವೇಶದಲ್ಲಿ ಆಗಿರುವಂತಹ ಗಲಾಟೆ ಇದು. ನಾಗರಾಜಗೌಡ ಆರ್ಎಸ್ಎಸ್ ಅಂತ ಹೇಳಿ ಎಲ್ಲ ಕೂಗಿ ರಾಂಪಾಟ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಕಾರ್ಯಕರ್ತ. ಇವತ್ತು ದಿನದ ಸಭೆಯಲ್ಲಿ ಏನಾಯ್ತು ಅಂತಂದ್ರೆ, ಇವತ್ತು ಶಿಕಾರಿಪುರ ತಾಲೂಕಿನ ಕಾರ್ಯಕರ್ತರ ಒಂದು ಸಭೆ ಇತ್ತು ಶಿರಾಳಕೊಪ್ಪದ ನೇಲಿಗಿ ದೇವಸ್ಥಾನದಲ್ಲಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾಗರಾಜಗೌಡ ವಿರುದ್ಧ ಒಂದು ಧಿಕ್ಕಾರನ ಕೂಗಿದ್ರು. ಯಾಕೆಂತಂದ್ರೆ ಅವರ ಕುಟುಂಬ 20 ರಿಂದ 25 ಜನ ನಾಮಿನಿ ಸದಸ್ಯರಾಗಿದ್ದಾರೆ. ಅಷ್ಟಲ್ಲದೆ ಬಿಜೆಪಿ ಈಗ ಹಾಲಿ ಬಿಜೆಪಿ ಪಕ್ಷದಲ್ಲಿ ಆರ್ಎಸ್ಎಸ್ ಸಂಘಟನೆಯಲ್ಲಿ ಗುರುಸ್ಕೊಂಡವರನ್ನ ಅಪ್ಪ ಮಗನ ಇಬ್ಬರಿಗೂ ನಾಮಿನಿ ಕೊಟ್ಟಿದ್ದಾರೆ. ಇದು ವಿರುದ್ಧವಾಗಿ ಇವತ್ತು ಶಿಕಾರಿಪುರ ಕಾರ್ಯಕರ್ತರೆಲ್ಲರೂ ಧಿಕ್ಕಾರ ಘೋಷಣೆ ಮಾಡಿದರು. ನಮ್ಮ ಸಚಿವರಾದಂತಹ ಮಧು ಬಂಗಾರಪ್ಪನವರು ಈ ಒಂದು ಗಲಾಟೆಯನ್ನ ಸಮಾಧಾನಪಡಿಸಿ ಶಾಂತಿಯುತವಾಗಿ ಸಭೆಯನ್ನ ಮುಕ್ತಾಯಗೊಳಿಸುವಂತೆ ಅವರು ತುಂಬಾ ಸಹಕಾರ ಮಾಡಿದರು. ನಾನು ಕಾಂಗ್ರೆಸ್ ಕಾರ್ಯಕರ್ತ. ಇವತ್ತು ದಿನದ ಕಾಂಗ್ರೆಸ್ ಕಾರ್ಯಕರ್ತರ ವಾಗ್ವಾದ ಆಗಿದೆ. ಸಚಿವ ಮಧು ಬಂಗಾರಪ್ಪ ಎದುರಲ್ಲೇ ತಾರಕಕ್ಕೇರಿದ ಗಲಾಟೆ ಕೈ ಮಿಲಾಯಿಸುವ ಹಂತವನ್ನ ತಲುಪಿದೆ. ಕಾರ್ಯಕರ್ತರ ವಾರ್. ನೆರಳಗಿಯ ಕಾರ್ಯಕರ್ತರ ಸಮಾವೇಶದಲ್ಲಿ ಈ ಘಟನೆ ಆಗಿರೋದು. ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದ ನೆರಳಗಿಯಲ್ಲಿ ನಾಗರಾಜಗೌಡ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆರ್ಎಸ್ಎಸ್ ನಾಗರಾಜಗೌಡ ಎಂದು ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ವಿಜಯೇಂದ್ರ ವಿರುದ್ಧ ಸ್ಪರ್ಧೆ ಮಾಡಿದ 70,000 ಮತಗಳನ್ನು ಪಡೆದಿದ್ದ ನಾಗರಾಜಗೌಡ ಚುನಾವಣೆಯ ನಂತರ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದ. ನೋಡಿ ಗಲಾಟೆ ಆಗಿರೋದು. ಆರ್ಎಸ್ಎಸ್ ಕಾರ್ಯಕರ್ತರನ್ನ ಸರ್ಕಾರದ ಕೆಲ ಸಮಿತಿಗೆ ನಾಮನಿರ್ದೇಶಕರನ್ನಾಗಿ ನಾಗರಾಜಗೌಡ ಮಾಡಿಸಿದ್ದಾನೆ ಅನ್ನುವ ಆರೋಪ ನಾಗರಾಜಗೌಡ ಮೇಲಿದೆ. ಕಾರ್ಯಕರ್ತರನ್ನ ಸಮಾಧಾನಗೊಳಿಸಿದ ಸಚಿವ ಮಧು ಬಂಗಾರಪ್ಪ. ಇಷ್ಟೆಲ್ಲ ಗಲಾಟೆ ಆಗಿದೆ. ಕಾಂಗ್ರೆಸ್ ಸಮಾವೇಶದಲ್ಲಿ ಆಗಿರುವಂತಹ ಗಲಾಟೆ ಇದು. ನಾಗರಾಜಗೌಡ ಆರ್ಎಸ್ಎಸ್ ಅಂತ ಹೇಳಿ ಎಲ್ಲ ಕೂಗಿ ರಾಂಪಾಟ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಕಾರ್ಯಕರ್ತ. ಇವತ್ತು ದಿನದ ಸಭೆಯಲ್ಲಿ ಏನಾಯ್ತು ಅಂತಂದ್ರೆ, ಇವತ್ತು ಶಿಕಾರಿಪುರ ತಾಲೂಕಿನ ಕಾರ್ಯಕರ್ತರ ಒಂದು ಸಭೆ ಇತ್ತು ಶಿರಾಳಕೊಪ್ಪದ ನೇಲಿಗಿ ದೇವಸ್ಥಾನದಲ್ಲಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾಗರಾಜಗೌಡ ವಿರುದ್ಧ ಒಂದು ಧಿಕ್ಕಾರನ ಕೂಗಿದ್ರು. ಯಾಕೆಂತಂದ್ರೆ ಅವರ ಕುಟುಂಬ 20 ರಿಂದ 25 ಜನ ನಾಮಿನಿ ಸದಸ್ಯರಾಗಿದ್ದಾರೆ. ಅಷ್ಟಲ್ಲದೆ ಬಿಜೆಪಿ ಈಗ ಹಾಲಿ ಬಿಜೆಪಿ ಪಕ್ಷದಲ್ಲಿ ಆರ್ಎಸ್ಎಸ್ ಸಂಘಟನೆಯಲ್ಲಿ ಗುರುಸ್ಕೊಂಡವರನ್ನ ಅಪ್ಪ ಮಗನ ಇಬ್ಬರಿಗೂ ನಾಮಿನಿ ಕೊಟ್ಟಿದ್ದಾರೆ. ಇದು ವಿರುದ್ಧವಾಗಿ ಇವತ್ತು ಶಿಕಾರಿಪುರ ಕಾರ್ಯಕರ್ತರೆಲ್ಲರೂ ಧಿಕ್ಕಾರ ಘೋಷಣೆ ಮಾಡಿದರು. ನಮ್ಮ ಸಚಿವರಾದಂತಹ ಮಧು ಬಂಗಾರಪ್ಪನವರು ಈ ಒಂದು ಗಲಾಟೆಯನ್ನ ಸಮಾಧಾನಪಡಿಸಿ ಶಾಂತಿಯುತವಾಗಿ ಸಭೆಯನ್ನ ಮುಕ್ತಾಯಗೊಳಿಸುವಂತೆ ಅವರು ತುಂಬಾ ಸಹಕಾರ ಮಾಡಿದರು. ನಾನು ಕಾಂಗ್ರೆಸ್ ಕಾರ್ಯಕರ್ತ. ಇವತ್ತು ದಿನದ ಕಾಂಗ್ರೆಸ್ ಕಾರ್ಯಕರ್ತರ ವಾಗ್ವಾದ ಆಗಿದೆ. ಸಚಿವ ಮಧು ಬಂಗಾರಪ್ಪ ಎದುರಲ್ಲೇ ತಾರಕಕ್ಕೇರಿದ ಗಲಾಟೆ ಕೈ ಮಿಲಾಯಿಸುವ ಹಂತವನ್ನ ತಲುಪಿದೆ. ಕಾರ್ಯಕರ್ತರ ವಾರ್. ನೆರಳಗಿಯ ಕಾರ್ಯಕರ್ತರ ಸಮಾವೇಶದಲ್ಲಿ ಈ ಘಟನೆ ಆಗಿರೋದು. ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದ ನೆರಳಗಿಯಲ್ಲಿ ನಾಗರಾಜಗೌಡ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆರ್ಎಸ್ಎಸ್ ನಾಗರಾಜಗೌಡ ಎಂದು ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ವಿಜಯೇಂದ್ರ ವಿರುದ್ಧ ಸ್ಪರ್ಧೆ ಮಾಡಿದ 70,000 ಮತಗಳನ್ನು ಪಡೆದಿದ್ದ ನಾಗರಾಜಗೌಡ ಚುನಾವಣೆಯ ನಂತರ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದ. ನೋಡಿ ಗಲಾಟೆ ಆಗಿರೋದು. ಆರ್ಎಸ್ಎಸ್ ಕಾರ್ಯಕರ್ತರನ್ನ ಸರ್ಕಾರದ ಕೆಲ ಸಮಿತಿಗೆ ನಾಮನಿರ್ದೇಶಕರನ್ನಾಗಿ ನಾಗರಾಜಗೌಡ ಮಾಡಿಸಿದ್ದಾನೆ ಅನ್ನುವ ಆರೋಪ ನಾಗರಾಜಗೌಡ ಮೇಲಿದೆ.
ಕಾರ್ಯಕರ್ತರನ್ನ ಸಮಾಧಾನಗೊಳಿಸಿದ ಸಚಿವ ಮಧು ಬಂಗಾರಪ್ಪ. ಇಷ್ಟೆಲ್ಲ ಗಲಾಟೆ ಆಗಿದೆ. ಕಾಂಗ್ರೆಸ್ ಸಮಾವೇಶದಲ್ಲಿ ಆಗಿರುವಂತಹ ಗಲಾಟೆ ಇದು. ನಾಗರಾಜ್ ಗೌಡ RSS ಅಂತ ಹೇಳಿ ಎಲ್ಲ ಕೂಗಿ ರಾಂಪಾಟ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಕಾರ್ಯಕರ್ತ. ಇವತ್ತು ದಿನದ ಸಭೆಯಲ್ಲಿ ಏನಾಯ್ತು ಅಂತಂದ್ರೆ, ಇವತ್ತು ಶಿಕಾರಿಪುರ ತಾಲೂಕಿನ ಕಾರ್ಯಕರ್ತರ ಒಂದು ಸಭೆ ಇತ್ತು ಶಿರಾಳಕೊಪ್ಪದ ನೇರ್ಲಿಗಿ ದೇವಸ್ಥಾನದಲ್ಲಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾಗರಾಜ್ ಗೌಡ ವಿರುದ್ಧ ಒಂದು ಧಿಕ್ಕಾರನ ಕೂಗಿದ್ರು. ಯಾಕೆಂತಂದ್ರೆ ಅವರ ಕುಟುಂಬ 20 ರಿಂದ 25 ಜನ ನಾಮಿನಿ ಸದಸ್ಯರಾಗಿದ್ದಾರೆ. ಅಷ್ಟಲ್ಲದೆ ಬಿಜೆಪಿ ಈಗ ಹಾಲಿ ಬಿಜೆಪಿ ಪಕ್ಷದಲ್ಲಿ RSS ಸಂಘಟನೆಯಲ್ಲಿ ಗುರ್ಸ್ಕೊಂಡವರನ್ನ ಅಪ್ಪ ಮಗನ ಇಬ್ಬರಿಗೂ ನಾಮಿನಿ ಕೊಟ್ಟಿದ್ದಾರೆ. ಇದು ವಿರುದ್ಧವಾಗಿ ಇವತ್ತು ಶಿಕಾರಿಪುರ ಕಾರ್ಯಕರ್ತರೆಲ್ಲರೂ ಧಿಕ್ಕಾರ ಘೋಷಣೆ ಮಾಡಿದರು. ನಮ್ಮ ಸಚಿವರಾದಂತಹ ಮಧು ಬಂಗಾರಪ್ಪನವರು ಈ ಒಂದು ಗಲಾಟೆಯನ್ನ ಸಮಾಧಾನಪಡಿಸಿ ಶಾಂತಿಯುತವಾಗಿ ಸಭೆಯನ್ನ ಮುಕ್ತಾಯಗೊಳಿಸುವಂತೆ ಅವರು ತುಂಬಾ ಸಹಕಾರ ಮಾಡಿದರು. ನಾನು ಕಾಂಗ್ರೆಸ್ ಕಾರ್ಯಕರ್ತ. ಇವತ್ತು ದಿನದ ಕಾಂಗ್ರೆಸ್ ಕಾರ್ಯಕರ್ತರ ವಾಗ್ವಾದ ಆಗಿದೆ. ಸಚಿವ ಮಧು ಬಂಗಾರಪ್ಪ ಎದುರಲ್ಲೇ ತಾರಕಕ್ಕೇರಿದ ಗಲಾಟೆ ಕೈ ಮಿಲಾಯಿಸುವ ಹಂತವನ್ನ ತಲುಪಿದೆ. ಕಾರ್ಯಕರ್ತರ ವಾರ್. ನೆರಲಗಿಯ ಕಾರ್ಯಕರ್ತರ ಸಮಾವೇಶದಲ್ಲಿ ಈ ಘಟನೆ ಆಗಿರೋದು. ಶಿವಮೊಗ್ಗದ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದ ನೆರಲಗಿಯಲ್ಲಿ ನಾಗರಾಜ್ ಗೌಡ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. RSS ನಾಗರಾಜ್ ಗೌಡ ಎಂದು ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ವಿಜಯೇಂದ್ರ ವಿರುದ್ಧ ಸ್ಪರ್ಧೆ ಮಾಡಿದ 70,000 ಮತಗಳನ್ನು ಪಡೆದಿದ್ದ ನಾಗರಾಜ್ ಗೌಡ ಚುನಾವಣೆಯ ನಂತರ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದ. ನೋಡಿ ಗಲಾಟೆ ಆಗಿರೋದು. RSS ಕಾರ್ಯಕರ್ತರನ್ನ ಸರ್ಕಾರದ ಕೆಲ ಸಮಿತಿಗೆ ನಾಮನಿರ್ದೇಶಕರನ್ನಾಗಿ ನಾಗರಾಜ್ ಗೌಡ ಮಾಡಿಸಿದ್ದಾನೆ ಅನ್ನುವ ಆರೋಪ ನಾಗರಾಜ್ ಗೌಡ ಮೇಲಿದೆ. ಕಾರ್ಯಕರ್ತರನ್ನ ಸಮಾಧಾನಗೊಳಿಸಿದ ಸಚಿವ ಮಧು ಬಂಗಾರಪ್ಪ. ಇಷ್ಟೆಲ್ಲ ಗಲಾಟೆ ಆಗಿದೆ. ಕಾಂಗ್ರೆಸ್ ಸಮಾವೇಶದಲ್ಲಿ ಆಗಿರುವಂತಹ ಗಲಾಟೆ ಇದು. ನಾಗರಾಜ್ ಗೌಡ RSS ಅಂತ ಹೇಳಿ ಎಲ್ಲ ಕೂಗಿ ರಾಂಪಾಟ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಕಾರ್ಯಕರ್ತ. ಇವತ್ತು ದಿನದ ಸಭೆಯಲ್ಲಿ ಏನಾಯ್ತು ಅಂತಂದ್ರೆ, ಇವತ್ತು ಶಿಕಾರಿಪುರ ತಾಲೂಕಿನ ಕಾರ್ಯಕರ್ತರ ಒಂದು ಸಭೆ ಇತ್ತು ಶಿರಾಳಕೊಪ್ಪದ ನೇರ್ಲಿಗಿ ದೇವಸ್ಥಾನದಲ್ಲಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾಗರಾಜ್ ಗೌಡ ವಿರುದ್ಧ ಒಂದು ಧಿಕ್ಕಾರನ ಕೂಗಿದ್ರು. ಯಾಕೆಂತಂದ್ರೆ ಅವರ ಕುಟುಂಬ 20 ರಿಂದ 25 ಜನ ನಾಮಿನಿ ಸದಸ್ಯರಾಗಿದ್ದಾರೆ. ಅಷ್ಟಲ್ಲದೆ ಬಿಜೆಪಿ ಈಗ ಹಾಲಿ ಬಿಜೆಪಿ ಪಕ್ಷದಲ್ಲಿ RSS ಸಂಘಟನೆಯಲ್ಲಿ ಗುರ್ಸ್ಕೊಂಡವರನ್ನ ಅಪ್ಪ ಮಗನ ಇಬ್ಬರಿಗೂ ನಾಮಿನಿ ಕೊಟ್ಟಿದ್ದಾರೆ. ಇದು ವಿರುದ್ಧವಾಗಿ ಇವತ್ತು ಶಿಕಾರಿಪುರ ಕಾರ್ಯಕರ್ತರೆಲ್ಲರೂ ಧಿಕ್ಕಾರ ಘೋಷಣೆ ಮಾಡಿದರು. ನಮ್ಮ ಸಚಿವರಾದಂತಹ ಮಧು ಬಂಗಾರಪ್ಪನವರು ಈ ಒಂದು ಗಲಾಟೆಯನ್ನ ಸಮಾಧಾನಪಡಿಸಿ ಶಾಂತಿಯುತವಾಗಿ ಸಭೆಯನ್ನ ಮುಕ್ತಾಯಗೊಳಿಸುವಂತೆ ಅವರು ತುಂಬಾ ಸಹಕಾರ ಮಾಡಿದರು. ನಾನು ಕಾಂಗ್ರೆಸ್ ಕಾರ್ಯಕರ್ತ. ಇವತ್ತು ದಿನದ